ನಟರಾಜಗೌಡ ಕೂಡ ತನ್ನ ಎದುರಿಗೆ ಪತ್ರಿಕಾಗೋಷ್ಠಿ ಪರವಾಗಿ ನಾನು ವೈಯಕ್ತಿಕ ಸ್ವಾಗತ ಹೇಳ್ತಾ, ಈಗಾಗಲೇ ಸುದರ್ಶನ್ ಅವರು, BL ಶಂಕರ್ ಅವರು, BR ಪಾಟೀಲ್ ಅವರು ಮಾತನಾಡಿ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಅದರ ಮುಂದುವರಿಕೆ ಭಾಗವಾಗಿ ಒಂದು ದೇಶದಲ್ಲಿ ಪ್ರಶ್ನಾತೀತ ಅಹಿಂದ ವರ್ಗದ ನಾಯಕರು ಯಾರಾದರೂ ಇದ್ರೆ ಅಗ್ರಗಣ್ಯ ಸಾಲಿನಲ್ಲಿ ಸಿದ್ದರಾಮಯ್ಯನವರು ನಿಲ್ತಾರೆ. ಇದರಲ್ಲಿ ಯಾವ ಅನುಮಾನ ಇಲ್ಲ. ಎಲ್ಲಾ ಪಕ್ಷಗಳನ್ನು ಕೂಡಿಸಿಕೊಂಡು ಕೂಡ ನಾನು ಈ ಮಾತನ್ನ ಧೈರ್ಯವಾಗಿ ಹೇಳಬಲ್ಲೆ. ಅಹಿಂದ ನಾಯಕರು, ಆಯಾ ಪಕ್ಷಗಳಿಗೆ ಮತ ತರುವ ಶಕ್ತಿ ಇರುವ ನಾಯಕರು ಯಾರಾದರೂ ಇದ್ರೆ ಅದರಲ್ಲಿ ಸಿದ್ದರಾಮಯ್ಯನವರು ಅಗ್ರಗಣ್ಯರು. ಜನರ ವಿಶ್ವಾಸವನ್ನು ಗಳಿಸಿಕೊಂಡಿರ್ತಕ್ಕಂಥ, ಮತ ಸೆಳೆಯುವ ಆಕರ್ಷಕ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ, ರಾಜಕಾರಣಿ ಯಾರಾದರೂ ಇದ್ರೆ ಅವರು ಸಿದ್ದರಾಮಯ್ಯನವರು. ಅವರ ತೇಜೋವಧೆ ಮಾಡತಕ್ಕಂಥ ಕೆಲಸವನ್ನ ಬಿಜೆಪಿ ತಮ್ಮ ಮೊದಲ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಕಾರಣ ಇಷ್ಟೇ, ವಿರೋಧ ಪಕ್ಷದಲ್ಲಿರುವ ಯಾವ ನಾಯಕರು ಜನರ ವಿಶ್ವಾಸವನ್ನು ಗಳಿಸಿ ಮತ ಸೆಳೆಯುವ ಶಕ್ತಿ ಹೊಂದಿರ್ತಾರೆ ಅವರನ್ನ ದುರ್ಬಲಗೊಳಿಸುವುದು ಬಿಜೆಪಿಯ ಒಂದು ಬಹುಮುಖ್ಯವಾದ ಅಜೆಂಡಾ. ಆ ತಂತ್ರಗಾರಿಕೆಯನ್ನ ನಮ್ಮ ಮೇಲೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣಿ ಮತ್ತು ನಮ್ಮ ಸರ್ಕಾರದ ಮುಖ್ಯಸ್ಥರಾಗಿರುವ ಸಿದ್ದರಾಮಯ್ಯನವರ ಮೇಲೆ ಈಗ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಮಾತ್ರ ಪ್ರಯೋಗ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದು ಅರ್ಧ ಸತ್ಯ. ಯಾರ್ಯಾರು ವಿರೋಧ ಪಕ್ಷದಲ್ಲಿ ಈ ರೀತಿಯ ನಾಯಕತ್ವ ಹೊಂದಿದ್ದಾರೆ ಅವ್ರ ಮೇಲೆಲ್ಲ ಮಾಡ್ತಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯ ಮುಖ್ಯಮಂತ್ರಿ, ಬಿಜೆಪಿಯನ್ನ 2 ಬಾರಿ ಸೋಲಿಸಿದ ಬಹಳ ಜನಪ್ರಿಯವಾದ ಮುಖ್ಯಮಂತ್ರಿ ಆಗಿದ್ದವರು. ಅವರು ಯಾವ ಪೋರ್ಟ್ಫೋಲಿಯೋನು ಇಟ್ಕೊಳ್ಳದೆ ಇದ್ರೂ ಕೂಡ ಲಿಕ್ಕರ್ ಪಾಲಿಸಿಯಲ್ಲಿ ಮದ್ಯದ ತೀರ್ಮಾನ ಕೈಗೊಳ್ಳುವಾಗ ಇವರು ಭಾಗಿಯಾಗಿದ್ದಾರೆ ಅನ್ನೋ ಸುಳ್ಳು ಆರೋಪವನ್ನು ಮಾಡಿ ಅವರನ್ನು ಜೈಲಿನಲ್ಲಿ ಇಟ್ಟಿದ್ದಾರೆ. ಹಾಗೆ ಹಿಮಂತ್ ಸೊರೇನ್ ಅನ್ನೋ ಒಬ್ಬ ಟ್ರೈಬಲ್ ನಾಯಕನನ್ನ ಜೈಲಿನಲ್ಲಿ ಇಟ್ಟಿದ್ರು ಚುನಾವಣಾ ಸಮಯದಲ್ಲಿ. ಆಮೇಲೆ ಅವರು ಬಿಡುಗಡೆ ಆಗಿದ್ದಾರೆ. ಈಗ ಸಿದ್ದರಾಮಯ್ಯನವರ ಮೇಲೆ ಅಂತಹದ್ದೇ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ. ಶರದ್ ಪವಾರ್ ಎನ್ಸಿಪಿ ಹೊಡೆದು ಮಹಾರಾಷ್ಟ್ರದ ರಾಜಕಾರಣವನ್ನೇ ತಿರುಗುಮರುಗು ಮಾಡುವಂತ ಕೃತಕ ಪ್ರಯತ್ನವನ್ನು ಮಾಡಿದ್ರು. ಜನರವರಿಗೆ ಪಾರ್ಲಿಮೆಂಟ್ ನಲ್ಲಿ ಬುದ್ಧಿ ಕಲಿಸಿದ್ದಾರೆ. ಈ ಮುಂದೆ ಬರುವ ಚುನಾವಣೆಯಲ್ಲೂ ಬುದ್ಧಿ ಕಲಿಸ್ತಾರೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಇಂಥ ಪ್ರಯತ್ನವನ್ನ ಬಿಜೆಪಿಯವರು ಮಾಡ್ತಿದ್ದಾರೆ ಅನ್ನೋದಕ್ಕೆ ಬಹಳ ಮುಖ್ಯವಾದ ಇನ್ನೊಂದು ಸಾಕ್ಷಿ ಏನು ಅಂದ್ರೆ, ಇಡಿಯವರು ಈವರೆಗೆ ಮಾಡಿರ್ತಕ್ಕಂಥ ದಾಳಿಗಳಲ್ಲಿ 98% ವಿರೋಧ ಪಕ್ಷದ ರಾಜಕಾರಣಿಗಳು ಮತ್ತು ನಾಯಕರ ಮೇಲೆ ಮಾಡಿದ್ದಾರೆ. 98%. ಇದು ಸರ್ಕಾರದ ಅಂಕಿಅಂಶ, ನಂದಲ್ಲ. ಅಂತ ಆದ್ಮೇಲೆ ಈ ಕ್ರಮವನ್ನ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರ ಮೇಲೆ ಏನು ಪ್ರಯೋಗ ಮಾಡ್ತಿದ್ದಾರೆ, ಅವ್ರು ಮಾಡ್ತಿರ್ತಕ್ಕಂಥ ಆರೋಪ ಯಾವುದೂ ಸತ್ಯದ ಹತ್ತಿರದಲ್ಲಿ ಇಲ್ಲ. ಮೊದಲನೇ ಸುಳ್ಳು ಹೇಳ್ತಿರೋದು ಏನು ಮೂಡಾದ ಜಮೀನಿನ ಪ್ರಕರಣ ಇದೆ, ಹಗರಣ ಅಂತ ಕರೀತಾರೆ, ಅದು PTCL ಸೇರಿದ್ದು, ಅದರ ಆಜ್ಞೆ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರಿಗಾದ್ರೂ ಕಾನೂನಿನ ಜ್ಞಾನ ಇರೋರಿಗೆ ಗೊತ್ತಿದೆ, ಇದು PTCL ಕಾಯ್ದೆಯ ವ್ಯಾಪ್ತಿಗೆ ಬರೋದಿಲ್ಲ. ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸ್ವಯಾರ್ಜಿತ ಜಮೀನು ಅದನ್ನು ಯಾರು ಪಡ್ಕೊಂಡ್ರು ಹರಾಜಿನಲ್ಲಿ, ಅವರು ಹರಾಜಿನಲ್ಲಿ ದುಡ್ಡು ಕೊಟ್ಟು 1935ರಲ್ಲಿ ಪಡ್ಕೊಂಡಿರೋರು, ಇದು PTCL ಕಾಯ್ದೆ ಅನ್ವಯ ಆಗೋದಿಲ್ಲ. ಆದ್ರೆ ನಾಚಿಕೆ ಬಿಟ್ಟು ನಿರ್ಲಜ್ಜೆಯಿಂದ ಬಿಜೆಪಿಯವರು PTCL ಬರ್ತದೆ ಅಂತೇಳಿ ಗವರ್ನರ್ಗೂ ಹೋಗಿ ಹೇಳಿದ್ದಾರೆ, ಸಾರ್ವಜನಿಕವಾಗಿ ಹೇಳ್ತಾ ಇದ್ದಾರೆ, ಅದನ್ನ ಇಟ್ಕೊಂಡು ಪಾದಯಾತ್ರೆ ಮಾಡ್ತಿದ್ದಾರೆ. ಇದು ಬಹಳ ಆಶ್ಚರ್ಯ. ಒಂದು ರಾಷ್ಟ್ರೀಯ ಪಕ್ಷ ಇಷ್ಟು ನಿರ್ಲಜ್ಜವಾಗಿ ನಡ್ಕೊಳ್ತಿರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಎರಡನೇದು, ಅಹಿಂದ ನಾಯಕನೊಬ್ಬನನ್ನ ತೆಗಿಬೇಕು ಅನ್ನೋದು ಬಿಜೆಪಿಯವರ ಮತ್ತು RSS ಅವರ ಹಿಡನ್ ಅಜೆಂಡಾ ಇದೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಅವರು ಇವರನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವ್ರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ಅವ್ರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಅವರೆಲ್ಲ ನಾಯಕರು ಒಂದರ ಮೇಲೆ ಒಂದು ಸುಳ್ಳನ್ನ ಪದೇ ಪದೇ ಹೇಳ್ತಾ ಜನರನ್ನ ನಂಬಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದರ ಆಚೆಗೆ ಬೆಂಗಳೂರಿನಿಂದ ಮೈಸೂರಿಗೆ ಮಾಡುತ್ತಿರುವ ಪಾದಯಾತ್ರೆ ಕೂಡ ಸುಳ್ಳಿನ ಆರೋಪಗಳ ಮೇಲೆ ನಡೆಸುತ್ತಿರುವ ಪಾದಯಾತ್ರೆ. ಈ ಸುಳ್ಳಿನ ಆರೋಪಗಳನ್ನು ಪಾದಯಾತ್ರೆ ಮೂಲಕ ಜನರನ್ನು ನಂಬಿಸಬಹುದು ಅಂತ ಹೇಳಿ ಅವರು ತಿಳ್ಕೊಂಡಿದ್ದಾರೆ. ಎರಡನೇದು,
ವಾಲ್ಮೀಕಿ ಕಾರ್ಪೊರೇಷನ್ನಿನ ಹಗರಣವನ್ನ ಯಾವುದೇ ಸಂಬಂಧ ಇಲ್ಲದೆ ಇರತಕ್ಕಂಥ ಸಿದ್ದರಾಮಯ್ಯನವರು ತಲೆ ಕಟ್ಟೋ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಫೈನಾನ್ಸ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ ಹೌದು. ವಾಲ್ಮೀಕಿ ಕಾರ್ಪೊರೇಷನ್ ಕಂಪನೀಸ್ ಆಕ್ಟ್ ನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಅದರ ಆಡಿಟ್ ಲೆಕ್ಕ ಎಲ್ಲ ಮುಖ್ಯಮಂತ್ರಿ ಕೊಡೋದಿಲ್ಲ, ವಿಧಾನಸಭೆಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಎರಡನೇದು ಎಜಿ ಅವರು ಆ ಅಕೌಂಟ್ಸ್ ಅನ್ನ ಆಡಿಟ್ ಮಾಡ್ತಾರೆ. ಸಿದ್ದರಾಮಯ್ಯನವರು ಹಣ ಬಿಡುಗಡೆ ಮಾಡುವ ಸಾಂಪ್ರದಾಯಿಕ ಪ್ರಕ್ರಿಯೆ ಬಿಟ್ಟರೆ ಬೇರೆ ಯಾವುದರಲ್ಲೂ ಅವರು ಭಾಗಿ ಅಲ್ಲ. ಅಂಥವ್ರ ಮೇಲೆ ನೀವು ಈ ಹಗರಣಕ್ಕೆ ನೀವು ಕಾರಣ, ರಾಜೀನಾಮೆ ಕೊಡಿ ಅಂತ ಹೇಳ್ತಕ್ಕಂಥ ಮತ್ತೊಂದು ನಿರ್ಲಜ್ಜ ರಾಜಕಾರಣವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲವನ್ನು ನೋಡಿದ್ರೆ ಅವರು ನೇರವಾಗಿ ಅಹಿಂದ ನಾಯಕರು, ಜನಪ್ರಿಯ ನಾಯಕರು, ಕಾಂಗ್ರೆಸ್ಸಿಗೆ ಮತ ತರುವ ಶಕ್ತಿ ಇರುವ ನಾಯಕರೊಬ್ಬನನ್ನ ತೇಜೋವಧೆ ಮಾಡುವ ಪ್ರಯತ್ನವನ್ನು ಈಗಾಗಲೇ ಹೇಳಿದಾಗೆ ಮಾಡ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ನಾವು ಅದನ್ನು ವಿರೋಧ ಮಾಡತಕ್ಕಂಥ ಜನರ ಮುಂದೆ ಅವರು ಸುಳ್ಳನ್ನ ಬಯಲು ಮಾಡುವ ಕೆಲಸವನ್ನು ಮಾಡ್ತೇವೆ. ನಾವೆಲ್ಲರೂ ಕೂಡ ಇಂಥ ಸುಳ್ಳು ಆರೋಪವನ್ನು ಬಿಟ್ಟು ಏನೇನು ಹಗರಣಗಳು ಅಂತ ತಾವು ಹೇಳ್ತಿದ್ದೀರಿ, ವಿರೋಧ ಪಕ್ಷದ ನಾಯಕರು ಹೇಳ್ತಿದ್ದಾರೆ, ತನಿಖೆಗೆ ಅವಕಾಶ ಕೊಡಿ, ತನಿಖೆ ಆದ್ಮೇಲೆ ಚರ್ಚೆ ಮಾಡೋಣ. ತಪ್ಪಿತಸ್ಥರು ಯಾರೇ ಇದ್ರು ಶಿಕ್ಷೆ ಆಗಲಿ. ಸಿದ್ದರಾಮಯ್ಯನವರು ತಪ್ಪಿತಸ್ಥರು ಅಂತ ಬಂದ್ರೆ ಖಂಡಿತ ಶಿಕ್ಷೆ ಆಗಲಿ, ನಾವು ಅದಕ್ಕೆ ಅಡ್ಡ ನಿಲ್ಲೋದಿಲ್ಲ. ಆದ್ರೆ ಸುಳ್ಳು ಆರೋಪದ ಮೇಲೆ ಒಬ್ಬ ನಾಯಕನನ್ನು ತೇಜೋವಧೆ ಮಾಡತಕ್ಕಂಥದ್ದು ತಪ್ಪು ಅಂತ ಹೇಳೋದಕ್ಕೆ ತಮ್ಮ ಮುಂದೆ ನಾವು ಬಂದಿದ್ದೇವೆ. ಥ್ಯಾಂಕ್ ಯು. ನಮ್ಮ ಬಿ ಆರ್ ಪಾಟೀಲ್ ಹೇಳಿದ್ರು, ಅದು ಸುದರ್ಶನ್ ಅವರನ್ನ ಕೆಪಿಎಸ್ಸಿ ಅಧ್ಯಕ್ಷರನ್ನು ಮಾಡಬೇಕು ಅಂತ ತೀರ್ಮಾನ ಆದಾಗ ಯಾವುದೇ ಸಂಬಂಧ ಇಲ್ಲದೆ ಇರತಕ್ಕಂಥ ಅಬ್ರಹಾಂ ಅವರು ಅರ್ಜಿ ಕೊಡ್ತಾರೆ ರಾಜ್ಯಪಾಲರಿಗೆ. ಏನು, ಇವರು ಯೋಗ್ಯರಲ್ಲ, ಇವರನ್ನ ಮಾಡತಕ್ಕದ್ದಲ್ಲ, ಇವ್ರ ವ್ಯಕ್ತಿತ್ವ ಸರಿಯಾದಲ್ಲ ಅಂತ ಹೇಳಿ ಅನೇಕ ಕಾರಣಗಳನ್ನು ಕೊಡ್ತಾರೆ. ರಾಜ್ಯಪಾಲರು ಆ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿ, ಆಗ ತಮಗೆ ನಿಮ್ಮ ಮಾಹಿತಿಗೆ ಹೇಳ್ತಿದ್ದೀನಿ, ಬಿಜೆಪಿ ನೇಮಕ ಮಾಡಿದ್ದಂತ ರಾಜ್ಯಪಾಲರು ಇದ್ದರು, ವಾಜುಭಾಯಿ ವಾಲಾ ಅವರು ರಾಜ್ಯಪಾಲರು. ಅವರು ಇದನ್ನ ಪರಿಶೀಲನೆ ಮಾಡಿ, ನೀವು ಕೊಟ್ಟಿರುವ ಅರ್ಜಿಯಲ್ಲಿ ಯಾವ ಸತ್ವ ಇಲ್ಲ, ಸುಳ್ಳು ಅರ್ಜಿ ಅಂತ ಹೇಳಿ ಸುದರ್ಶನ್ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರ ಇಲ್ಲಿದೆ, ಯು ಹ್ಯಾವ್ ಬೀನ್ ಎಕ್ಸಾನರೇಟೆಡ್ ಬೈ ದಿಸ್ ಅಲಿಗೇಷನ್ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಅಂದಮೇಲೆ ಆ ಅರ್ಜಿ ಕೊಟ್ಟಿರೋ ಒಂದು ಕ್ರೆಡಿಬಿಲಿಟಿ ಏನು ಅನ್ನೋದನ್ನು ಕೂಡ ಗವರ್ನರ್ ಅವರು, ಗೌರವಾನ್ವಿತ ರಾಜ್ಯಪಾಲರು ಗಮನಕ್ಕೆ ತಗೋಬೇಕು. ಇಂಥ ವ್ಯಕ್ತಿಗಳನ್ನ ಎನ್ಕರೇಜ್ ಮಾಡೋದ್ರಿಂದ ದೇಶಕ್ಕೆ ನಷ್ಟ, ರಾಜ್ಯಕ್ಕೆ ನಷ್ಟ ಆಗ್ತದೆ ಹೊರತು ಸತ್ಯ ಹೊರಗೆ ಬರೋದಿಲ್ಲ ಅನ್ನೋ ಮಾತನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ನನ್ನ ಮೇಲೆ ಆಪಾದನೆ ಮಾಡಿಲ್ಲ. ನನ್ನ ಹತ್ರ ಏನಕ್ಕೆ ಬಂದಿದ್ರು ಅಂದ್ರೆ, ಟಿಎಂಸಿ ಎಂಪಿಗಳನ್ನ ಭೇಟಿ ಮಾಡೋದಕ್ಕೆ ಅವ್ರದ್ದು ಇಂಟರ್ವ್ಯೂ ಕೊಡಿಸಿ ನನಗೆ ಅವ್ರ ಜೊತೆ ಮಾತಾಡಬೇಕು ಅಂತ ಕೇಳ್ಕೊಂಡು ಬಂದಿದ್ರು. ಏನಕ್ಕೆ ಮಾತಾಡಬೇಕು ಅನ್ನೋದನ್ನ ನನಗೇನು ಅವ್ರು ತಿಳಿಸಿರ್ಲಿಲ್ಲ. ನಮ್ಮ ರಾಜ್ಯಕ್ಕೆ ಅವ್ರನ್ನ ಕರ್ಕೊಂಡು ಬಿಜೆಪಿ ವಿರುದ್ಧ ಮಾಡಿಸೋ ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿದ್ರು. ನಾನು ಅವರಿಗೆ ಟಿಎಂಸಿ ಸಂಸದರ ನಾಯಕರ ಇದು ಏನು ಅಪಾಯಿಂಟ್ಮೆಂಟ್ ಕೊಡಿಸೋದಕ್ಕೆ ನಾನು ಪ್ರಯತ್ನ ಮಾಡಿದ್ದು ನಿಜ. ಆದ್ರೆ ಆಮ್ ಆದ್ಮಿ ಪಾರ್ಟಿಯ ನಾಯಕರೊಬ್ಬರು ಅವರ ಜೊತೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಟಿಎಂಸಿ ಅವರು ಯಾರು ಒಪ್ಕೊಳ್ಳಿಲ್ಲ. ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನನ್ನ ಸಂಪರ್ಕದಲ್ಲಿ ಅವರು ಇಲ್ಲ. ಡೆಲ್ಲಿ